ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಮೀಶೋ ಕ್ರಿಯೇಟರ್ ಕ್ಲಬ್ನಲ್ಲಿ ತುಂಬ ಜನಕ್ಕೆ ಬಂದುಬಿಟ್ಟು ಕಮಿಷನ್ ಅಮೌಂಟ್ ಯಾವಾಗ ಬರುತ್ತೆ ಮತ್ತು ಕಮಿಷನ್ ಅಮೌಂಟ್ ಯಾವ ರೀತಿ ನಮಗೆ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ. ಏನು ಪ್ರಾಡಕ್ಟನ್ನು ಬೈ ಮಾಡಿಬಿಟ್ಟು ನಮ್ಮ ಕಸ್ಟಮರ್ ನಮ್ಮ ಲಿಂಕ್ ಥ್ರೂ ಹೋಗಿಬಿಟ್ಟು ಪ್ರಾಡಕ್ಟ್ನ ಬೈ ಮಾಡಿ ರಿಟರ್ನ್ ಕೂಡ ಮಾಡಿಲ್ಲ, ಕ್ಯಾನ್ಸಲ್ ಕೂಡ ಮಾಡಿಲ್ಲ, ಆದರೂ ನಮ್ಮ ಕಮಿಷನ್ ಅಮೌಂಟ್ ಬಂದಿಲ್ಲ. ಕಮಿಷನ್ ಅಮೌಂಟ್ ಬರೋದಾದರೆ ಹೇಗೆ ನಾವು ಚೆಕ್ ಮಾಡೋದು, ಮೀಶೋದೇ ಕಮಿಷನ್ ಅಮೌಂಟ್ ಬಂದಿದೆ ಅಂತ ನಾವು ಯಾವ ರೀತಿ ಕನ್ಫರ್ಮ್ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾನೆ ಇದ್ದೀರಾ. ಇನ್ನು ಕೆಲವರು ಬಂದ್ಬಿಟ್ಟು ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡೋ ಆಪ್ಷನ್ ಕೂಡ ಬಂದಿಲ್ಲ ನಮಗೆ, ಅದು ಹೇಗೆ ನಾವು ಆ್ಯಡ್ ಮಾಡೋದು ಅಂತಲೂ ಕಮೆಂಟ್ ಮಾಡಿ ಕೇಳ್ತಿದ್ದೀರಾ. ಇನ್ನು ಕೆಲವರಿಗೆ ಬ್ಯಾಂಕ್ ಡೀಟೇಲ್ಸ್ ಏನು ಆ್ಯಡ್ ಮಾಡಿದಾರಲ್ವ ಅದನ್ನು ರಿಮೂವ್ ಮಾಡಿ ನ್ಯೂ ಬ್ಯಾಂಕ್ ಡೀಟೇಲ್ಸ್ನ ಯಾವ ರೀತಿ ನಾವು ಆ್ಯಡ್ ಮಾಡೋದು ಅಂತಲೂ ಕೇಳ್ತಿದ್ದೀರಾ. ಓಕೆನಾ, ಇದೆಲ್ಲ ಡೌಟ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಕಮಿಷನ್ ಅಮೌಂಟ್ ಯಾವ ರೀತಿ ಬರುತ್ತೆ ನಿಮಗೆ ಮೀಶೋದು, ಮತ್ತು ನೀವು ಬ್ಯಾಂಕ್ ಡೀಟೇಲ್ಸ್ನ ರಿಮೂವ್ ಮಾಡಿ ನ್ಯೂ ಬ್ಯಾಂಕ್ ಡೀಟೇಲ್ಸ್ನ ಯಾವ ರೀತಿ ಆ್ಯಡ್ ಮಾಡೋದು, ಇನ್ನು ಕೆಲವರಿಗೆ ಬ್ಯಾಂಕ್ ಡೀಟೇಲ್ಸ್ ಆಪ್ಷನ್ ಏನಿಗೆ ಬಂದಿಲ್ಲ ಯಾವ ರೀತಿ ನಾವು ಚೆಕ್ ಮಾಡಬೇಕು ಅಂತ ಎಲ್ಲ ನಾನು ಡೀಟೇಲಾಗಿ ಇವತ್ತಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಓಕೆನಾ, ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೇ ವೀಡಿಯೋನ ಸ್ಟಾರ್ಟ್ ಮಾಡೋಣ. ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವೇನಾದರೂ ನನ್ನ ಚಾನಲ್ ನ್ಯೂ ಆಗಿ ನೋಡ್ತಿದ್ರೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ ರಿಲೇಟೆಡ್ ಡೀಟೇಲಾಗಿ ವೀಡಿಯೋಸ್ನ ಮಾಡಿದ್ದೀನಿ, ಚೆಕ್ ಮಾಡಿ ನೋಡಿ. ಓಕೆನಾ, ಪ್ಲೇ ಲಿಸ್ಟಲ್ಲಿ ಆಲ್ ವೀಡಿಯೋಸ್ ಇದೆ, ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ವೀಡಿಯೋನ ಒಂದ್ಸಲ ನೋಡಿ. ಓಕೆನಾ, ಹಾಗಿದ್ರೆ ಬನ್ನಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡ್ದಲೇ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಫಸ್ಟ್ ಬ್ಯಾಂಕ್ ಡೀಟೇಲ್ ಆಪ್ಷನ್ನ ಏನು ನಾವು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಮೀಶೋ ಆ್ಯಪನ್ನು ಓಪನ್ ಮಾಡಿಕೊಂಡು ನಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ, ನೀವು ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗ್ನ ಜಾಯ್ನ್ ಆದಮೇಲೆ ನೀವು ಒಂದು ರಿವ್ಯೂ ವೀಡಿಯೋನ ಮಾಡಬೇಕಾಗಿರುತ್ತೆ. ಯಾವುದರಲ್ಲಿ? ಇನ್ಸ್ಟಾದಲ್ಲಿ. ಓಕೆನಾ, ಒಂದು ಇನ್ಸ್ಟಾದಲ್ಲಿ ಒಂದು ರಿವ್ಯೂ ವೀಡಿಯೋನ ಮಾಡಿಬಿಟ್ಟು ನೀವು ಈ ರೀತಿ ಪೋಸ್ಟ್ ಮಾಡಿದ್ದೆ ಒಂದು ಪ್ರಾಡಕ್ಟಿಂದು, ಅಂದರೆ ಈಗ ಮೀಶೋದಲ್ಲಿ ಅಫಿಲಿಯೇಟ್ ಪ್ರಾಡಕ್ಟ್ ಇರುತ್ತಲ್ವ ಅದನ್ನು ನೀವು ಬೈ ಮಾಡಿಬಿಟ್ಟು ಈ ರೀತಿ ಒಂದು ರಿವ್ಯೂ ವೀಡಿಯೋನ ಮಾಡಬೇಕು. ಮಾಡಿಬಿಟ್ಟು ಇನ್ಸ್ಟಾದಲ್ಲಿ ನೀವು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಮೀಶೋದು ಏನೋ ಇಲ್ಲೊಂದು ಆಪ್ಷನ್ ಶೋ ಆಗುತ್ತೆ, ಏನು ಅಂತ ಆ್ಯಡ್ ಬ್ಯಾಂಕ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ನಿಮಗೆ. ಓಕೆನಾ, ಈ ರೀತಿ ನೀವೊಂದು ಪ್ರಾಡಕ್ಟ್ ರಿವ್ಯೂ ವಿಡಿಯೋನ ಮಾಡೋಕ್ಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ ನಿಮಗೆ ಬ್ಯಾಂಕ್ ಡೀಟೇಲ್ ಆಪ್ಷನ್ ಕೂಡ ಬರಲ್ಲ. ಇನ್ನು ನೀವು ಮೀಶೋಗೆ ಏನು ಇನ್ಸ್ಟಾಗ್ರಾಮ್ನ ಲಿಂಕ್ ಮಾಡ್ತೀರಲ್ವ ಅವಾಗ ಕರೆಕ್ಟಾಗಿ ನಿಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಆಗಿದೆಯಾ ನೋಡಿ. ಓಕೆನಾ, ಇಲ್ಲಿ ಆಟೋ ಡಿ ಎಮಲ್ಲಿ ಏನು ಶೋ ಆಗ್ತಿದೆ ಇದೇ ಲಿಂಕ್ ಇಲ್ಲಿ ಏನಾಗಿರಬೇಕು, ಮೀಶೋಗೆ ಲಿಂಕ್ ಆಗಿರಬೇಕು, ಅಂದರೆ ನಿಮ್ಮ ಇನ್ಸ್ಟಾ ಐ ಡಿದು. ಓಕೆನಾ, ಇದಾಗಿದ್ದರೆ ಮಾತ್ರ ನಿಮಗೆ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ನಿಮಗೆ ಏನಾಗೋದು ಬ್ಯಾಂಕ್ ಡೀಟೇಲ್ಸ್ ಆಪ್ಷನ್ ಶೋ ಆಗೋದು. ಓಕೆನಾ, ಈ ರೀತಿ ನಿಮಗೆ ಈ ಮೀಶೋ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ನಿಮಗೆ ಏನು ಮೀಶೋ ಕ್ರಿಯೇಟರ್ ಕ್ಲಬ್ಬಿಂದು ಫ್ರಂಟ್ ಪೇಜ್ ಏನಿದೆ ಅಲ್ವಾ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಆ್ಯಡ್ ಬ್ಯಾಂಕ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ ಶೋ ಆಗುತ್ತೆ. ಓಕೆನಾ, ನೀವು ಏನಾದರೂ ವೀಡಿಯೋನ ಅಪ್ಲೋಡ್ ಮಾಡಿದ್ವಿ ಈ ರೀತಿ ಒಂದು ಇನ್ಸ್ಟಾದಲ್ಲಿ ಒಂದು ಪ್ರಾಡಕ್ಟನ್ನು ಬೈ ಮಾಡಿಬಿಟ್ಟು ರಿವ್ಯೂ ವೀಡಿಯೋನ ಮಾಡಿ ಮೀಶೋಗೆ ಟ್ಯಾಗ್ ಮಾಡಿಬಿಟ್ಟು ಈ ರೀತಿ ಒಂದು ವೀಡಿಯೋನ ಹಾಕಾದ್ಮೇಲೆ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಆಪ್ಷನ್ ಶೋ ಆಗುತ್ತೆ. ಅದಾದಮೇಲೆ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡಬೇಕಾದ್ರೆ ನಿಮಗೆ ಪ್ಯಾನ್ ಕಾರ್ಡಿಂದು ಏನೋ ನಂಬರ್ ಏನಿದೆ ಅದನ್ನು ಕೂಡ ಕೇಳುತ್ತೆ. ಓಕೆನಾ, ಪ್ಯಾನ್ ಕಾರ್ಡ್ ಏನಿದೆ ಅದ್ರ ನಂಬರ್ ಕೂಡ ಎಂಟರ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡಿದರೆ ಮತ್ತೆ ನಿಮಗೆ ಶೋ ಆಗಲ್ಲ ಬ್ಯಾಂಕ್ ಡೀಟೇಲ್ದು ಆಪ್ಷನ್. ಬ್ಯಾಂಕ್ ಡೀಟೇಲ್ ಕರೆಕ್ಟಾಗಿ ನೀವು ಡೀಟೇಲ್ಸ್ನ ಏನು ಮಾಡಿ ಆ್ಯಡ್ ಮಾಡಿ. ಓಕೆನಾ, ಅದರಲ್ಲಿ ನಿಮಗೆ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಕೂಡ ಕೇಳುತ್ತೆ, ಅದನ್ನು ಕೂಡ ನೀವು ಕರೆಕ್ಟಾಗಿ ಕೊಡಬೇಕಾಗಿರುತ್ತೆ. GST ನಂಬರ್ ಕೇಳುತ್ತೆ, GST ಇಲ್ಲ ಅಂದರೆ ನೀವು ಅದನ್ನು ಮಾತ್ರ ಸ್ಕಿಪ್ ಮಾಡ್ಬೋದು, ಪ್ಯಾನ್ ಕಾರ್ಡಿಂದನ್ನು ಸ್ಕಿಪ್ ಮಾಡಬೇಡಿ. ಓಕೆನಾ, ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕಾದ್ರೆ IFSC ಕೋಡ್, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ನಿಮ್ಮ ಪಾಸ್ಬುಕ್ಕಲ್ಲಿ ಏನಿದೆ ಅದನ್ನೇ ಕೊಡಬೇಕಾಗಿರುತ್ತೆ. ಓಕೆನಾ, ಇನ್ನು ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಆಪ್ಷನ್ ಕೇಳ್ತಾನೆ ಇಲ್ಲ ಅನ್ನೋರಿಗೆ ವಿಡಿಯೋನ ವೆಯ್ಟ್ ಮಾಡಿ ನೋಡಿ, ನಾನು ನಿಮಗೆ ವಿಡಿಯೋ ಎಂಡಲ್ಲಿ ಒಂದು ಟಿಪ್ಸ್ ಕೊಡ್ತೀನಿ ಯಾವ ರೀತಿ ನೀವು ಏನು ಮಾಡ್ಬೋದು ಬ್ಯಾಂಕ್ ಡೀಟೇಲ್ಸ್ ಆಪ್ಷನ್ ಬಂದೇ ಇಲ್ಲ ಅನ್ನೋರಿಗೆ. ಓಕೆನಾ, ಈಗ ಬಂದುಬಿಟ್ಟು ಇದಿಷ್ಟು ಬಂದುಬಿಟ್ಟು ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಹೇಗೆ ಸಿಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸ್ನ ಚೇಂಜ್ ಮಾಡಬೇಕು. ನಾವೀಗ ಆಲ್ರೆಡಿ ಒಂದು ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಟಿದ್ದೀವಿ, ಅದು ಬೇಡ, ನಾವು ರಿಮೂವ್ ಮಾಡಿ ಬೇರೆ ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕು, ನ್ಯೂ ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಜಸ್ಟ್ ಈಗ ಇಲ್ಲಿ ಒಂದು ಹೆಲ್ಪ್ ಬಟನ್ ಕಾಣಿಸ್ತಿದಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತುಂಬಾ ಆಪ್ಷನ್ಸ್ ಇದೆ ನೋಡಿ. ಇಲ್ಲಿ ಕೆಳಗಡೆ ಈ ರೀತಿ ಸ್ಕ್ರೋಲ್ ಮಾಡಿದಾಗ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಹೌ ಕ್ಯಾನ್ ಐ ಅಪ್ಡೇಟ್ ಮೈ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಫಾರ್ ಪೇಔಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇವಾಗ ನೀವೇನು ಮಾಡಬೇಕು, ಇಲ್ಲಿ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕಾಲ್ ಬ್ಯಾಕ್ ಕ್ಲಿಕ್ ಅಂತ ಆಪ್ಷನ್ ಇದೆ ನೋಡಿ. ಇಲ್ಲಿ ಕೆಳಗಡೆ ಕಾಲ್ ಬ್ಯಾಕ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ಕಸ್ಟಮರ್ ಕೇರಿಂದ ಕಾಲ್ ಬರುತ್ತೆ. ಓಕೆನಾ, ಇಂಗ್ಲೀಷ್ ಹಿಂದಿ ಅಂತ ಆಪ್ಷನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದೆ ನಿಮಗೆ ಇಂಗ್ಲೀಷ್ ಆರ್ ಹಿಂದಿ ಅಂತ ಇರುತ್ತೆ. ಇದರಲ್ಲಿ ನಿಮಗೆ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿ, ಇಲ್ಲ ಹಿಂದಿನ ಸೆಲೆಕ್ಟ್ ಮಾಡಿಬಿಟ್ಟು ಕಾಲ್ ಬರುತ್ತೆ. ಕಾಲ್ ಬಂದಮೇಲೆ ನೀವು ಕನ್ನಡದಲ್ಲಿ ಮಾತಾಡಬೇಕಂದ್ರೆ ನೀವು ಅವ್ರ ಹತ್ರ ಹೇಳಿ, ಪ್ಲೀಸ್ ಕನ್ನಡದಲ್ಲಿ ಮಾತಾಡೋರಿಗೆ ನಮಗೆ ಕಾಂಟ್ಯಾಕ್ಟ್ ಕೊಡಿ ಅಂತ ಹೇಳಿದರೆ ಸಾಕು, ಅವರು ಪ್ಲೀಸ್ ಕಾಂಟ್ಯಾಕ್ಟ್ ಕನ್ನಡ ಲ್ಯಾಂಗ್ವೇಜ್ ಅಂತ ಹೇಳಿದರೆ ಸಾಕು, ಅವರು ಅದನ್ನು ಕೊಡ್ತಾರೆ. ಓಕೆನಾ, ಅವರು ಕನ್ನಡದಲ್ಲಿ ಯಾರು ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಮಾತಾಡ್ತಾರೆ ಅವರಿಗೆ
ಕನೆಕ್ಟ್ ಮಾಡ್ತಾರೆ. ಕನೆಕ್ಟ್ ಮಾಡಿದಾಗ ನೀವೇನು ಮಾಡ್ಬೋದು, ಅವರಿಗೆ ಈ ರೀತಿ ಹೇಳಬೇಕು, ಬ್ಯಾಂಕ್ ಡೀಟೇಲ್ಸ್ನ ನಾನು ಚೇಂಜ್ ಮಾಡಬೇಕು. ಈಗ ಒಂದು ಬ್ಯಾಂಕ್ ಡೀಟೇಲ್ಸ್ನ ಮೀಶೋ ಕ್ರಿಯೇಟರ್ ಕ್ಲಬ್ಗೆ ಕೊಟ್ಟಿದ್ದೀನಲ್ವ, ಇದನ್ನು ಚೇಂಜ್ ಮಾಡಿಬಿಟ್ಟು ನಾನು ನ್ಯೂ ಬ್ಯಾಂಕ್ ಡೀಟೇಲ್ಸ್ನ ಕೊಡಬೇಕು ಅಂತ ಹೇಳಿ. ಓಕೆನಾ. ಅವರಿಗೆ ಈ ರೀತಿ ರಿಕ್ವೆಸ್ಟ್ನ ಮಾಡಿ ಚೆನ್ನಾಗಿ ಕ್ಲಿಯರಾಗಿ ಹೇಳಿ. ಅವರಿಗೆ ಈ ರೀತಿ ಕ್ಲಿಯರಾಗಿ ಅವರಿಗೆ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ, ನಿಮಗೆ 2 ಡೇಸ್ ಅಥವಾ 3 ಡೇಸ್ ಒಳಗಡೆ ಬ್ಯಾಂಕ್ ಡೀಟೇಲ್ಸ್ ಆಪ್ಷನ್ ಬರೋ ಹಾಗೆ ಮಾಡಿಕೊಡ್ತಾರೆ. ಓಕೆನಾ. ಇಲ್ಲಿ ನಿಮಗೆ ಶೋ ಆಗುತ್ತೆ, ಆವಾಗ ಇಲ್ಲಿ ನಿಮಗೆ ಶೋ ಆಗುತ್ತೆ ಬ್ಯಾಂಕ್ ಡೀಟೇಲ್ಸಿಂದು ಆಪ್ಷನ್. ಆ ರೀತಿ ಅವರು ಕಸ್ಟಮರ್ ಕೇರ್ ಅವರು ನಿಮಗೆ ಮಾಡಿಕೊಡ್ತಾರೆ. ಇದು ಬಂದುಬಿಟ್ಟು ನೀವು ಏನು ಮಾಡೋದು, ಬ್ಯಾಂಕ್ ಡೀಟೇಲ್ಸಿಂದು ಆಪ್ಷನ್ನ ಚೇಂಜ್ ಮಾಡೋದು, ಅಂದರೆ ಫಸ್ಟ್ ಮಾಡಿರೋದನ್ನು ಚೇಂಜ್ ಮಾಡೋದು. ಇನ್ನು ನೆಕ್ಸ್ಟ್ ತುಂಬ ಜನಕ್ಕೆ ಏನು ಡೌಟ್ ಇರೋದು, ನಮ್ಮದು ಫಸ್ಟ್ ಕಮಿಷನ್ ಅಮೌಂಟು ಕನ್ಫರ್ಮ್ ಆಗಿರೋ ಅಮೌಂಟು ಪೇಮೆಂಟ್ ಏನಿದೆ ನಮ್ಮದು ಬ್ಯಾಂಕ್ ಅಕೌಂಟ್ಗೆ ಬರುತ್ತಾ, ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು. ಓಕೆನಾ. ಇದಕ್ಕೂ ಅಷ್ಟೇ, ಜಸ್ಟ್ ಇಲ್ಲಿ ಹೆಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ, ನಮಗೆ ಗೊತ್ತಾಗ್ತಿಲ್ಲ, ನಮ್ಮ ಅಮೌಂಟ್ ಏನು ಶೋ ಆಗ್ತಿಲ್ಲ ಅನ್ನೋರು ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ಮಾಡಿ ಅಂದರೆ ಇಲ್ಲಿ ಆಪ್ಷನ್ಗಳು ಕಾಣಿಸ್ತಿದೆಯಲ್ವಾ, ಇಲ್ಲಿ ಓದ್ಕೊಳ್ಳಿ ಒಂದೊಂದಾಗಿ. ಈಗ ಒಂದೊಂದಾಗಿ ನೀವು ಓದ್ಕೊಂಡಾಗ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಹೌ ಡು ಪೇ ಔಟ್ ವರ್ಕ್ ಆ್ಯಂಡ್ ಐ ವಿಲ್ ರಿಸೀವ್ ದೆಮ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಪೇಮೆಂಟ್ ಡೀಟೇಲ್ಸ್ನ ಕೊಡುತ್ತೆ. ಓಕೆನಾ. ನೋಡಿ, ಈಗ ಇಲ್ಲಿ ನಾನೀಗ ಸಿಂಪಲಾಗಿ ಇಲ್ಲಿ ಹೇಳಬೇಕಂದ್ರೆ ಆರ್ಡರ್ ಏನಾಗಿದೆ ಕನ್ಫರ್ಮ್ ಆಗಿದೆ ಅಂದಮೇಲೆ 14 ಡೇಸ್ ಒಳಗಡೆ ನಿಮ್ಮ ಲಿಂಕ್ ಥ್ರೂ ಹೋಗ್ಬಿಟ್ಟು ನಿಮ್ಮ ಕಸ್ಟಮರ್ ಬೈ ಮಾಡಿಬಿಟ್ಟು ಪ್ರಾಡಕ್ಟನ್ನು ಅವ್ರು ಬೈ ಮಾಡಾದ್ಮೇಲೆ ಅವರು ರಿಟರ್ನ್ ಮಾಡಬಾರ್ದು, ಕ್ಯಾನ್ಸಲ್ ಮಾಡಬಾರ್ದು, ಏನು ಮಾಡ್ದಲೇ ಇದ್ಮೇಲೆ ನಿಮಗೆ 14 ಡೇಸ್ ಟೈಮ್ ಇರುತ್ತೆ ಅಲ್ವಾ. 14 ಡೇಸ್ ಆದಮೇಲೆ ನಿಮಗೆ ಆ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ. ಇನ್ನು ಯಾವ ಹೆಸರಲ್ಲಿ ನಿಮಗೆ ಬ್ಯಾಂಕಿಂದು ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಇವರು ಇಲ್ಲಿ ಶೋ ಮಾಡಿದ್ದಾರೆ ನೋಡಿ, ಹೇಳಿದ್ದಾರೆ ನೋಡಿ. ನಿಮಗೆ ಯಾವ ಹೆಸರಲ್ಲಿ ಬರುತ್ತೆ ಅಂದರೆ ಇಲ್ಲಿ ಟೆಕ್ನಾಲಜಿ, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆಯಾ ನಿಮಗೆ, ಇದು ನೋಡಿ, ಇಲ್ಲಿ ಟೆಕ್ನಾಲಜೀಸ್ ಅಂತ ಏನಿದೆಯಲ್ವಾ, ಈ ಹೆಸರಲ್ಲಿ ನಿಮಗೆ ಏನಾಗುತ್ತೆ, ನಿಮಗೆ ನಿಮ್ಮ ಬ್ಯಾಂಕಲ್ಲಿ ಬರುತ್ತೆ. ನೀವೇನು ಮಾಡಬೇಕಂದ್ರೆ ನಿಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು ಅಲ್ಲಿ ಹಿಸ್ಟ್ರಿನ ಚೆಕ್ ಮಾಡಿಸ್ಕೊಂಡ್ರೆ ನಿಮಗೆ ಶೋ ಆಗುತ್ತೆ ಅದು. ಓಕೆನಾ. ಕೆಲವೊಬ್ಬರಿಗೆ ಶೋ ಆಗಲ್ಲ, ಜಾಸ್ತಿ ಅಮೌಂಟ್ ಇದ್ದರೆ ಎಲ್ಲ ಬರುತ್ತೆ. ಕೆಲವರಿಗೆ ಈಗ ಒಬ್ಬೊಬ್ಬರಿಗೆ ತುಂಬ ಕಮ್ಮಿ ಅಮೌಂಟ್ ಬಂದಿರುತ್ತೆ. ಕೆಲವರಿಗೆ ಏನಂದರೆ ಕಮ್ಮಿ ಅಮೌಂಟ್ ಅಂದರೆ ಈಗ ಒಂದು 50 ರೂಪೀಸ್, 20 ರೂಪೀಸ್ ಮತ್ತು 100 ರೂಪೀಸ್ ಎಲ್ಲ ಬಂದಿರುತ್ತಲ್ವ, ಅವರಿಗೆ ನೀವು ಒಬ್ಬೊಬ್ಬರಿಗೆ ಶೋ ಆಗಲ್ಲ, ಮೇಲ್ಸ್ ಬಂದಿರಲ್ಲ, ಮತ್ತು ಅಮೌಂಟ್ ಇಷ್ಟು ಬಂದಿದೆ ಅನ್ನೋ ಒಂದು ಇದು ಬರಲ್ಲ, ಮೆಸೇಜಸ್ ಬಂದಿರಲ್ಲ. ಅಂಥವ್ರು ಏನು ಮಾಡಬೇಕಂದ್ರೆ ನೀವು ನಿಮ್ಮ ಬ್ಯಾಂಕಿಗೆ ಹೋಗಿಬಿಟ್ಟು ಅಲ್ಲೇನು ಮಾಡಬೇಕು, ನಿಮ್ಮ ಹಿಸ್ಟ್ರಿನ ಚೆಕ್ ಮಾಡಿಸ್ಕೊಳ್ಬೇಕು. ಓಕೆನಾ. ಸೊ ಕೆಲವರು ಏನಪ್ಪ ಅಂದರೆ ಸ್ಮಾಲ್ ಅಮೌಂಟ್ ಇರೋದ್ರಿಂದ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ. ಓಕೆನಾ. ಈ ರೀತಿ ನೀವು ಬ್ಯಾಂಕಿಗೆ ಹೋಗ್ಬಿಟ್ಟು ಒಂದ್ಸಲ ನಿಮ್ಮ ಹಿಸ್ಟ್ರಿನ ಚೆಕ್ ಮಾಡಿಸ್ಕೊಂಡ್ರೆ ಸಾಕು. ಏನಕ್ಕಂದರೆ ನೀವು ಒಂದ್ಸಲ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನೆಲ್ಲ ಕೊಟ್ಬಿಟ್ಟು ಈ ರೀತಿ ಮಾಡಿದ್ರೆ ನಿಮ್ಮ ಅಮೌಂಟ್ ಎಲ್ಲೂ ಹೋಗಲ್ಲ, ಕರೆಕ್ಟಾಗಿ ನಿಮ್ಮ ಕಮಿಷನ್ ಅಮೌಂಟ್ ನಿಮ್ಮ ಬ್ಯಾಂಕಿಗೆ ಬರುತ್ತೆ. ನೀವು ಕಮಿಷನ್ ಅಮೌಂಟ್ನ ಎಲ್ಲೋ ಹೋಗ್ಬಿಟ್ಟು ವಿತ್ಡ್ರಾ ಎಲ್ಲ ಮಾಡಿಸ್ಬೇಕಂತನೂ ಇಲ್ಲ, ಅದು ಕರೆಕ್ಟು ನಿಮ್ಮ ಬ್ಯಾಂಕಿಗೆ ಬರುತ್ತೆ. ಓಕೆನಾ. ಇದೆಲ್ಲ ಕೊಟ್ಟಾದಮೇಲೆ ಯಾವುದೇ ರೀತಿಯೂ ನೀವು ಟೆನ್ಷನ್ ತೊಗೊಳ್ಬೇಕಂತಿಲ್ಲ. ನೀವು ಜಸ್ಟ್ ಮಾಡಬೇಕಾಗಿರೋದು ಇಷ್ಟೇ, ನೀವು ಒಂದು ಒಳ್ಳೆ ಪ್ರಾಡಕ್ಟ್ಗಳ ರಿವ್ಯೂ ವಿಡಿಯೋನ ಕೊಡ್ತಾ ಹೋಗಿ. ಓಕೆನಾ. ಬ್ಯಾಂಕ್ ಅಕೌಂಟ್ಗಂತೂ ಕರೆಕ್ಟಾಗಿ ಕಮಿಷನ್ ಬಂದೇ ಬರುತ್ತೆ, ಅದರಲ್ಲಿ ಯಾವುದೇ ರೀತಿ ಡೌಟೇ ಇಲ್ಲ. ಏನಕ್ಕಂದರೆ ತುಂಬ ಜನ ಕ್ರಿಯೇಟರ್ಸ್ ಈಗ ಈ ರೀತಿ ವಿಡಿಯೋನ ಮಾಡಿಬಿಟ್ಟು ಅರ್ನಿಂಗ್ಸ್ನ ಮಾಡ್ತಿದ್ದಾರೆ, ಕಮಿಷನ್ ಅಮೌಂಟ್ ಕೂಡ ಪಡ್ಕೊಂಡೇ ಇದ್ದಾರೆ. ಆದರೆ ನೀವು ಜಸ್ಟ್ ಒಳ್ಳೊಳ್ಳೆ ಪ್ರಾಡಕ್ಟ್ನ ಮಾಡಿ ರಿವ್ಯೂ ವಿಡಿಯೋನ ಮಾಡ್ತಾ ಹೋಗಿ. ಒಂದೆರಡು ವಿಡಿಯೋ ಮಾಡಿ 5 ರೂಪಾಯಿ ಬಂತು, 10 ರೂಪಾಯಿ ಬಂತು, 100 ರೂಪಾಯಿ ಬಂತು ಅಂತ ಕಾಯ್ತಾ ಕೂರಕ್ಕೆ ಹೋಗಬೇಡಿ. 5 to 10 ವಿಡಿಯೋಸ್ ಮಾಡ್ತಾನೆ ಹೋಗಿ, ನಿಮಗೆ ಗೊತ್ತಾಗುತ್ತೆ ಆಮೇಲೆ. ಆದರೆ ರೆಗ್ಯುಲರಾಗಿ ಮಾಡಿ, ಒಂದಿನ ಬಿಟ್ಟು ಒಂದಿನ ಮಾಡೋದು, ಒಂದು ತಿಂಗಳಿಗೆ ಒಂದು ಸಲ ಮಾಡೋದು, ಈ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಜಸ್ಟ್ ವೀಡಿಯೋಸ್ನ ಹಾಕ್ತಾ ಹೋಗಿ. ಒಂದು ದಿನದಲ್ಲಿ ಒಂದು 2 ರಿಂದ 3 ವೀಡಿಯೋಸ್ ಆದರೂ ಹಾಕಿ, ಇಲ್ಲ ಡೈಲಿ 1 ವೀಡಿಯೋಸ್ ಆದರೂ ಹಾಕಿ. ಓಕೆನಾ. ಬಂದೇ ಬರುತ್ತೆ ನಿಮಗೆ. ಮತ್ತು ನೀವು ಟ್ರೆಂಡಿಂಗಲ್ಲಿರೋ ಪ್ರಾಡಕ್ಟನ್ನು, ಜನಕ್ಕೆ ಯೂಸ್ ಆಗೋಂಥ ಪ್ರಾಡಕ್ಟನ್ನೇ ಜಾಸ್ತಿ ಮಾಡೋಕ್ಕೆ ಹೋಗಿ ವೀಡಿಯೋಸ್. ಏನಕ್ಕಂದರೆ ಟ್ರೆಂಡಿಂಗ್ ಟಾಪಿಕ್ ಮೇಲೆ ಮಾಡಿದ್ರೆ ನಿಮಗೆ ಬೇಗನೆ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ತುಂಬ ಜನ ಪ್ರಾಡಕ್ಟ್ ಬೈ ಕೂಡ ಮಾಡ್ತಾರೆ. ಓಕೆನಾ. ಈ ರೀತಿ ಪ್ರಾಡಕ್ಟ್ ಹೇಗೆ ಗೊತ್ತು ಮಾಡಬೇಕು ಅಂದರೆ, ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಮಾಡಿಬಿಟ್ಟು ಟ್ರೆಂಡಿಂಗ್ ಟಾಪಿಕಲ್ಲಿರುವಂಥ ಪ್ರಾಡಕ್ಟ್ನ ನಾವು ಯಾವ ರೀತಿ ನೋಡೋದು, ಯಾವ ರೀತಿ ನಮಗೆ ಗೊತ್ತಾಗುತ್ತೆ. ಕಮಿಷನ್ ಜಾಸ್ತಿ ಇರಬೇಕು, ಪ್ರಾಡಕ್ಟ್ ಕೂಡ ಕ್ವಾಲಿಟಿ ಕೂಡ ಚೆನ್ನಾಗಿರಬೇಕು, ಟ್ರೆಂಡಿಂಗಲ್ಲಿರೋ ಪ್ರಾಡಕ್ಟ್ ಕೂಡ ಆಗಿರಬೇಕು. ಈ ರೀತಿ ಟ್ರೆಂಡಿಂಗ್ ಪ್ರಾಡಕ್ಟ್ನ ನೀವು ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಟಾಪ್ 5 ಪ್ರಾಡಕ್ಟ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಅದನ್ನು ನೀವು ಯೂಸ್ ಮಾಡಿಬಿಟ್ಟು ವಿಡಿಯೋನ ಮಾಡೋದ್ರಿಂದ ಕೂಡ ನಿಮಗೆ ಕಮಿಷನ್ ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಅಮೌಂಟು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬರ್ತಾ ಹೋಗುತ್ತೆ. ಓಕೆನಾ.
ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಪ್ಲೇ ಲಿಸ್ಟಲ್ಲಿದೆ ವಿಡಿಯೋ, ಹೋಗ್ಬಿಟ್ಟು ಚೆಕ್ ಮಾಡಿ. ಓಕೆನಾ. ಇನ್ನು ನಾನು ಲಾಸ್ಟ್ ಹೇಳೋದಿಷ್ಟೇ ಏನಂದರೆ, ಇಂಟ್ರೆಸ್ಟಿಂದ ಮಾಡಿ, ಎಲ್ಲದನ್ನು ತುಂಬಾ ಇಂಟ್ರೆಸ್ಟಿಂದ ಮಾಡಿ. ಏನಕ್ಕೆ ನೀವು ಒಂದ್ಸಲ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ಸಕ್ಸಸ್ ಆದ್ರಿ ಅಂದರೆ ಖಂಡಿತವಾಗ್ಲೂ ನಿಮಗೆ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ. ಏನಕ್ಕೆ ಇವಾಗಿನ ಟೈಮಲ್ಲಿ ತುಂಬ ಜನ ಅರ್ನಿಂಗ್ಸ್ನ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿ ಕಮಿಷನ್ ಅಮೌಂಟ್ನ ಪಡ್ಕೊಳ್ತಿದ್ದಾರೆ. ಓಕೆನಾ. ಹಾಗಾಗಿ ಒಳ್ಳೊಳ್ಳೆ ವೀಡಿಯೋಸ್ನ ಮಾಡಿ, ಒಳ್ಳೊಳ್ಳೆ ರಿವ್ಯೂ ವೀಡಿಯೋನ ಮಾಡಿ, ಒಳ್ಳೆ ಪ್ರಾಡಕ್ಟ್ನ ತರಿಸಿ, ಪ್ರಾಡಕ್ಟ್ನ ಬೈ ಮಾಡಿದವ್ರು ಯಾರು ರಿಟರ್ನ್ ಮಾಡಬಾರ್ದು, ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಕ್ಯಾನ್ಸಲ್ ಮಾಡಬಾರ್ದು. ಆ ರೀತಿ ಪ್ರಾಡಕ್ಟ್ನ ತರಿಸಿ, ಇದರಿಂದ ನಿಮ್ಮ ಕಮಿಷನ್ ಅಮೌಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ ಫ್ರೆಂಡ್ಸ್, ಇದಿಷ್ಟು ಬಂದುಬಿಟ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿ ಯೂಸ್ಫುಲ್ ಆಗಿದ್ದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಏನಾದರೂ ಸಬ್ಸ್ಕ್ರೈಬ್ ಆಗ್ದಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.